ಹಲೋ ಎವ್ರಿವನ್, ದಿಸ್ ಈಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಲಾಸ್ಟ್ 3 to 4 ಡೇಸಿಂದ ಒಂದು ನೋಟಿಸ್ ವೈರಲ್ ಆಗ್ತಿದೆ ರಿಗಾರ್ಡಿಂಗ್ ಟು ರೈಲ್ವೆ ಅಪ್ಕಮಿಂಗ್ ಎಕ್ಸಾಮ್ ಡೇಟ್ಸ್. ಸೊ ಈ ಒಂದು ನೋಟಿಸ್ ಟ್ರೂನಾ ಫೇಕಾ, ಅಥವಾ ಒಂದು ವೇಳೆ ಟ್ರೂ ಆದರೆ ನಮ್ಮ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಇರಬೇಕು ಅನ್ನೋದನ್ನು ನಾವು ಈ ಒಂದು ಸೆಷನಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಅಕಾರ್ಡಿಂಗ್ ಟು ದಿಸ್ ನೋಟಿಸ್ ನಮಗೆ RRB NTPC ಗ್ರಾಜುಯೇಟ್ ಲೆವೆಲ್ 2 ಎಕ್ಸಾಮ್ ಯಾವಾಗಿದೆ? ಜುಲೈ 10th ಸೊ ಇದು ನಿಜಾನ ಸುಳ್ಳ ನಮ್ಗೆ ಗೊತ್ತಾಗಬೇಕು, ರೈಟ್? ನೋಡಿ, 99% ಇದು ನಿಜಾನೇ. ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಜುಲೈ 9th ಅಂತ, ರೈಟ್? ಸೊ ಇದರಲ್ಲಿ ಕೊಟ್ಟಿರೋದು ಜುಲೈ 10th. ಮತ್ತೆ ನಾನು ಅದೇ ಒಂದು RRB ಗ್ರೂಪ್ ಡಿ ಸ್ಟ್ರಾಟಜಿ ಹೇಳುವಾಗ August 3rd to 21st ಅಂತ ನಿಮಗೆ ಹೇಳಿದ್ದೆ. ಸೊ ಈ ನೋಟಿಸಲ್ಲಿ ಸಮೇತ ಅದೇ ಇದೆ. ಸೊ ಇದು ಆಲ್ಮೋಸ್ಟ್ 99% ಈ ಒಂದು ಡೇಟ್ಸ್ಗೆ ಒಂದು ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಇದೇ ಡೇಟ್ಸ್ಗೆ ಎಕ್ಸಾಮನ್ನು ನಡೆಸ್ತಾರೆ. ಕ್ಲಿಯರ್? ಸೊ ನಮ್ಮ ಮನಸ್ಸಿನಲ್ಲಿ ಏನಂತ ಅನ್ಕೋಬೇಕು, ಸೊ ಇದೇ ಒರಿಜಿನಲ್ ಡೇಟ್ಸ್ ಅಂತ ಅಂದ್ಕೊಂಡು ನಾವು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ಹಾಗಾದರೆ ಜುಲೈ 10th ನೆಕ್ಸ್ಟ್ ಮಂತ್. ಸರ್ ಇನ್ನು ನಮಗೆ CBT 1 ರಿಸಲ್ಟೇ ಬಿಟ್ಟಿಲ್ಲ. ನೋಡಿ, CBT 1 ರಿಸಲ್ಟ್ ಬಿಡ್ತಾರೆ, ಬಿಟ್ಟ ಮೇಲೆ ನಮಗೆ ಟೈಮ್ ಅಂತೂ ಇರೋದಿಲ್ಲ. ನಾನು ಫಸ್ಟ್ ಹೇಳ್ತೀನಿ, ಹಿಂದಿನ ಸಲ ಏನು ಮಾಡಿದ್ರು ಅವರು? ಬಿಟ್ಟರು. ಎಷ್ಟಿತ್ತು? 22 to 25 ಡೇಸ್ ಮಾತ್ರ ಇತ್ತು. ಇಲ್ಲಿ ನೋಡಿ, ಹಾಗಾದರೆ ಜುಲೈ 10th ನಮ್ಮ ಎಕ್ಸಾಮ್ ಇದ್ದರೆ ನಮಗೆ ರಿಮೈನಿಂಗ್ ಎಷ್ಟು ಡೇಸ್ ಇದೆ? ಕೇವಲ 44 ಡೇಸ್ ಇದೆ ಅಕಾರ್ಡಿಂಗ್ ಟು ದಿಸ್ ನೋಟಿಫಿಕೇಶನ್. ಓಕೆ, ನಾನು ನಿಮಗೆ ಹೇಳ್ತಿದ್ದೀನಿ 99% ಇದೇ ಒಂದು ಡೇಟ್ಸ್ಗೆ ಎಕ್ಸಾಮ್ ನಡೆಸ್ತಾರೆ. ಸೊ 44 ಡೇಸ್ ಇದೆ. ನೀವು ರಿಸಲ್ಟ್ಗೆ ವೆಯ್ಟ್ ಮಾಡಿದ್ರೆ ನಮ್ಮ ಒಂದು ಸೆಲೆಕ್ಷನ್ನು ಜಾಸ್ತಿ ಕಷ್ಟ. ಕ್ಲಿಯರ್ ಇದೆಯಾ? ಸೊ ಹಾಗಾಗಿ ಯಾರೆಲ್ಲ 68 ಎಬವ್ ತೆಗೆದಿರೋ ಅವ್ರು ದಯವಿಟ್ಟು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಕ್ಲಿಯರ್? ನೆಕ್ಸ್ಟು ALP ಸ್ಟೇಜ್ 2 ಇದು 28th ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬಿಕಾಸ್ ನಾನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದರೆ 99% ಇದೇ ಒಂದು ಡೇಟ್ಸ್ಗೆ ಆಗುತ್ತೆ ಅಂತ. ಬಿಕಾಸ್ ನೋಡಿ, TCSಗೆ ಈ ಡೇಟ್ಸಲ್ಲೇ ಖಾಲಿ ಇದೆ, ಇನ್ನು ಯಾವುದೇ ಒಂದು ಡೇಟ್ಸಲ್ಲಿ ಖಾಲಿ ಇಲ್ಲ, ರೈಟ್? ಅದಾದಮೇಲೆ RRB ಗ್ರೂಪ್ ಡಿ 2025 August 3rd ಇಂದ 21st ಇದು ಡೆಫಿನೆಟ್ಲಿ ಆಗುವಂತಹ ಚಾನ್ಸಸ್ ಇದೆ. ಕ್ಲಿಯರ್? ಸೊ ದಯವಿಟ್ಟು ಇನ್ನೆಷ್ಟು ಡೇಸ್ ಇದೆ ಅಂದರೆ ಕೇವಲ 68 ಡೇಸ್ ಇದೆ. ಎಷ್ಟಿದೆ? 68 ಡೇಸ್ ಇದೆ. ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ RRB ಗ್ರೂಪ್ ಡಿ ಅವ್ರಿಗೆ. ಯಾರೆಲ್ಲ ಕೋರ್ಸ್ನ ಈಗ ಪರ್ಚೇಸ್ ಮಾಡ್ತಿದ್ರು ಲೈವ್ ಬ್ಯಾಚ್, ದಯವಿಟ್ಟು ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ಯಾವುದೇ ಒಂದು ಟೀಚರ್ ಸಮೇತ ಲೈವ್ ಬ್ಯಾಚು ಜಸ್ಟ್ 60 ಡೇಸಲ್ಲಿ ಕಂಪ್ಲೀಟ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಸೊ ಇನ್ ಕೇಸ್ ಆಫ್ ನೀವೇನಾದರೂ ಇಲ್ಲ ಸರ್ ನಾವು ಕೋರ್ಸಲ್ಲೇ ಮಾಡಬೇಕು ಅಂದರೆ ದಯವಿಟ್ಟು ನೀವು ಯಾರದೇ ಆಗಲಿ ತೊಂದರೆ ಇಲ್ಲ, ರೆಕಾರ್ಡೆಡ್ ಕೋರ್ಸನ್ನು ತಗೊಳ್ಳಿ, ನಿಮಗೆ ಫಾಸ್ಟಾಗಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಕ್ಲಿಯರ್? ಅದೇ ಥರ NTPC ಗ್ರಾಜುಯೇಟ್ CBAT ಎಕ್ಸಾಮ್ ಸೆಪ್ಟೆಂಬರ್ 11 ಇದೆ. ಇದೆಷ್ಟು ಡೇಸ್ ಇದೆ? 107. ಇದು ಬಿಡಿ, ರಿಸಲ್ಟ್ ಬಂದ ಮೇಲೇ. ಓಕೆನಾ? ತೊಂದರೆ ಇಲ್ಲ. ಅದಾದಮೇಲೆ NTPC ಅಂಡರ್ ಗ್ರಾಜುಯೇಟ್ ಸ್ಟೇಜ್ 2 ಸೆಪ್ಟೆಂಬರ್ 17th ಅಂತ ಅಂದ್ಕೊಳ್ಳಿ ಅಕಾರ್ಡಿಂಗ್ ಟು ದಿಸ್ ನೋಟಿಸ್. ತೊಂದರೆ ಇಲ್ಲ. ಹಾಗಾದರೆ ಎಷ್ಟು ಡೇಸ್ ಇದೆ? ಸೊ 113 ಡೇಸ್. ನಾನು ನಿಮಗೆ ಇಷ್ಟೇ ಒಂದು ಸಿಂಪಲ್ ಒಂದು ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ನೀವು ಅಂಡರ್ ಗ್ರಾಜುಯೇಟ್ದು ಪೇಪರ್ ನೋಡ್ಕೊತೀರಾ ಅಂದರೆ ಕೀ ಆನ್ಸರ್ ನೋಡ್ಕೊತೀರಾ. ನೀವು ದಯವಿಟ್ಟು ರಿಸಲ್ಟ್ಗೆ ವೆಯ್ಟ್ ಮಾಡಬೇಡಿ, ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಆಗಿಲ್ವಾ? ಆಗಸ್ಟಲ್ಲಿ ಬರುವಂಥ NTPCಗೆ ಯೂಸ್ ಆಗುತ್ತೆ, ಆಯ್ತಂದರೆ ಇದಕ್ಕೆ ಯೂಸ್ ಆಗುತ್ತೆ. ಕ್ಲಿಯರ್? ಸೊ ನಾವು ಮಾತಾಡೋಣ ಸ್ಟ್ರಾಟಜಿಸ್ ಯಾವ ಥರ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಓಕೆನಾ? ಅದಾದಮೇಲೆ ALP 2025 CBAT ಎಕ್ಸಾಮ್ ಸೆಪ್ಟೆಂಬರ್ 29th ಅಂತ ಕೊಟ್ಟಿದ್ದಾರೆ. 125 ಡೇಸ್ ಇದೆ. ಕ್ಲಿಯರ್? ಇಲ್ಲಿ ನೋಡಿ, ಈಗ ಸೊ 44 ಡೇಸ್ ಇದೆ. 2 ಎಕ್ಸಾಮ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಓಕೆನಾ? ಇನ್ನೊಂದು 68 ಡೇಸ್ ಇದೆ. ಇದು ಗ್ರಾಜುಯೇಟ್ದು, ಇದು ಗ್ರೂಪ್ ಡಿ. ಇದು ಸೇಮ್ ಸಿಲೆಬಸ್ ಇದೆ ಕಣ್ರಿ, ಸಿಲೆಬಸ್ ಚೇಂಜ್ ಆಗಲ್ಲ. ಓಕೆನಾ? ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಗೆ ಏನಿತ್ತು ಅದೇ ಇದೆ. ಅಂದರೆ 30, 30, 40 ಇತ್ತಲ್ಲಪ್ಪ, ಈಗ ಏನಾಗಿದೆ? 35, 35 ಆ್ಯಂಡ್ 50 ಆಗುತ್ತೆ. ಸೊ ಮ್ಯಾಥ್ಸ್, ರೀಸನಿಂಗ್ ಮತ್ತೇನು GK GS
ಸೊ ನೀವು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ರೆ ನೀವು ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ? 20 ಡೇಸ್ ಇರುತ್ತೆ. 20 ಡೇಸ್ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಸೊ ತುಂಬ ಫಾಸ್ಟಾಗಿ ಹೋಗುತ್ತೆ. ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಸಜೆಷನ್, ನೀವು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ. ಸೊ ಕರೆಂಟ್ ಅಫೇರ್ಸ್ ಏನಿದೆ ಡೆಪ್ತ್ ಇರುತ್ತೆ, ಸೊ ಅದನ್ನು ಪ್ರಿಪ್ರೇಷನ್ ಮಾಡಿ. ಮ್ಯಾಥ್ಸ್ ಏನಿದೆ ಸೇಮ್ ಸಿಲೆಬಸ್ ಬಟ್ ಡೆಪ್ತ್ ಕ್ವಶನ್ಸ್ ಮಾಡ್ತಾ ಇರ್ತಾರೆ, ಅದನ್ನು ಮಾಡಿ. ಸೊ ರೀಸನಿಂಗ್ ಸಮೇತ ಅಷ್ಟೇ ಡೆಪ್ತ್ ಕೇಳ್ತಾರೆ, ಏನೂ ಇಲ್ಲ, ಜಸ್ಟ್ ಡೆಪ್ತ್ ಕೇಳ್ತಾರೆ. ನಾನು ನಿಮಗೆ ಕಂಪ್ಲೀಟ್ NTPC CBT 2 ಸ್ಟ್ರಾಟಜಿ ನಾಳೆ ತೊಗೊಂಡು ಬರ್ತೀನಿ. ಕ್ಲಿಯರ್? ಈಗ ಮಾತಾಡೋಣ RRB ಗ್ರೂಪ್ ಡಿ ಬಗ್ಗೆ. ಇದು 68 ಡೇಸ್ ಇದೆ ಸರ್, ಅಷ್ಟೇ ಅಲ್ವಾ? ಸೊ ನಿಮಗೆ 60 ಡೇಸ್ದು ನಾನು ಕಂಪ್ಲೀಟಾಗಿ ಪ್ಲ್ಯಾನ್ ಕೊಡ್ತೀನಿ, ಓಕೆನಾ? 2 to 3 ಡೇಸಲ್ಲಿ 60 ಡೇಸ್ದು ಕಂಪ್ಲೀಟ್ ಪ್ಲ್ಯಾನ್. ಕ್ಲಿಯರ್? ಸೊ ಅದಾದಮೇಲೆ ನನ್ನ ಸಜೆಷನ್ ಎಷ್ಟು, ನೀವು ರೆಕಾರ್ಡೆಡ್ ಕೋರ್ಸನ್ನು ಮಾಡಿ, ರೆಕಾರ್ಡೆಡ್ ಕೋರ್ಸನ್ನು ಕೇಳಿ. ಆಗ ನಿಮ್ಗೆ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಲೈವ್ ಬ್ಯಾಚಲ್ಲಿ ನೀವು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ, ನಾನೇ ಒಂದು ಕೋರ್ಸ್ ಲಾಂಚ್ ಮಾಡಿ ನಾನು ಪರ್ ಡೇಗೆ 2 hours ಮ್ಯಾಥ್ಸ್ ಮಾಡಿದ್ರೂ ಸಮೇತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 68 into 2 ದಟ್ ಇಸ್ 136 hours ಮಾತ್ರ ಆಗುತ್ತೆ. 136 ಅವರ್ಸಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕ್ಲಿಯರ್? ಸೊ ಯಾವ ಥರ ಬೇಕಾದ್ರೂ ಕೇಳ್ಬೋದು ಅವರು. ನೀವು ಅವ್ರು ಏನು ಕೇಳಿದರೆ PYQ ಅದನ್ನು ನೋಡಬೇಡಿ, ಎಕ್ಸಾಮ್ ಲೆವೆಲ್ಗೆ ಪ್ರಿಪ್ರೇಷನ್ ಆಗಿ. ಫಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿದ ತಕ್ಷಣ ನಾವು ಏನು ಮಾಡಬೇಕು, PYQಗೆ ಹೋಗಬೇಕು. ನಾವು ಫಸ್ಟೇ PYQಗೆ ಹೋಗಬಾರ್ದು. ಕ್ಲಿಯರ್? ನಾನೀಗ PYQ ಸೀರೀಸ್ ಮಾಡಿಸ್ತಿರೋ ಉದ್ದೇಶ ಏನು, ನೀವು ಆಲ್ರೆಡಿ ಸಿಲೆಬಸನ್ನು ಮುಗಿಸಿರ್ತೀರಾ, ಈಗ ಪ್ರಾಕ್ಟೀಸ್ ಬೇಕು ಅಂತ ಹೇಳ್ಬಿಟ್ಟು ನಾನು PYQ ಸೀರೀಸನ್ನು ಮಾಡಿಸ್ತಿರೋದು. ಕ್ಲಿಯರ್? ಸೊ RRB ಗ್ರೂಪ್ ಡಿ ಅವರು ಯಾರೆಲ್ಲ ಪ್ರಿಪ್ರೇಷನ್ ಆಗ್ತಿದ್ರು ಅವ್ರು ದಯವಿಟ್ಟು ನಮ್ಮ ಒಂದು ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಆಲ್ರೆಡಿ 5 ಚಾಪ್ಟರ್ಸ್ ಮುಗಿಸಿದ್ದೀನಿ. ಕ್ಲಿಯರಾ? ಸೊ ಇಷ್ಟು ಅದಾದಮೇಲೆ ಇನ್ನು ಸೈನ್ಸ್ ಏನಿದೆ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಓಕೆನಾ? ಈಗಲಿಂದ ಸ್ವಲ್ಪ ಪ್ರಿಪ್ರೇಷನ್ ಡಬಲ್ ಮಾಡಿ. ಸೊ ಗ್ರ್ಯಾಜುಯೇಟ್ ಲೆವೆಲಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಬಿಕಾಸ್ ನೋಡಿ, ಒಳ್ಳೊಳ್ಳೆ ಪೋಸ್ಟ್ ಇದ್ದಾವೆ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ನೀವು ಪಾಸ್ ಆದಮೇಲೆ ನಾವು ಓದ್ತೀವಿ ಅಂದ್ರೂ ಸಮೇತ ಆ ಟೈಮ್ ಇರಲ್ಲ. ಸೊ ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಇಷ್ಟೇ. ಗ್ರೂಪ್ ಡಿ ಅವರು ಅಷ್ಟೇ. ಸೊ ಡೇಟ್ ಸರ್ ಇನ್ನೂ ಲೇಟ್, ಸೆಪ್ಟೆಂಬರು ಅಕ್ಟೋಬರು ಅಂತ ಅಂದ್ಕೋಬೇಡಿ. ಸೊ ಅವರು ತುಂಬ ಫಾಸ್ಟ್ ಆಗಿದ್ದಾರೆ. ರೈಲ್ವೆ ಸರ್ ರಿಸಲ್ಟ್ ಲೇಟಾಗಿ ಬಿಟ್ಟರು ಸಮೇತ ಎಕ್ಸಾಮು ಕರೆಕ್ಟ್ ಟೈಮಲ್ಲಿ ನಡೆಸ್ತಿದ್ದಾರೆ. ಓಕೆನಾ? ಸೊ ಆರಾಮಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಡಬಲ್ ಮಾಡಿ. ಈಗ ನೀವು ಫಾರ್ ಎಕ್ಸಾಂಪಲ್ 10 hours ಓದ್ತಾ ಇದ್ದರೆ ಡಬಲ್ ಮಾಡೋಕ್ಕೆ ಟ್ರೈ ಮಾಡಿ. 20 hours ಅಂತಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಸೊ ವರ್ಕಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ, ವರ್ಕ್ ಮಾಡಿ ಓದೋರು. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದರೆ ನಾರ್ತ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಜಾಬ್ ಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ, ಸೌತಲ್ಲಿ ಏನೇನಿದೆ ಜೋನ್ಸಲ್ಲಿ ಅಲ್ಲಿ ಬಂದು ಅಪ್ಲಿಕೇಶನ್ ಹಾಕಿ ತಗೊಳಕ್ಕೆ ಟ್ರೈ ಮಾಡ್ತಾರೆ. ನಾವು ಸಮೇತ ಅದೇ ಒಂದು ಅಟಾಚಲದಿಂದ ನಾವು ಓದಬೇಕಾಗುತ್ತೆ, ಇಲ್ಲಾಂದ್ರೆ ನಮಗೆ ಯಾವುದೇ ಒಂದು ಪೋಸ್ಟ್ ಸಮೇತ ಸಿಗಲ್ಲ. ಓಕೆನಾ? ಸೊ ದಯವಿಟ್ಟು ಡಬಲ್ ಮಾಡಿ, ನಿಮ್ಮ ಒಂದು ಪ್ರಿಪ್ರೇಷನ್ನ ಡಬಲ್ ಮಾಡೋ ಸಮಯ ಬಂದಿದೆ. ದಯವಿಟ್ಟು ಡಬಲ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿರಿ. ಬಿಕಾಸ್ ನೋಡಿ, ಚಾನ್ಸ್ ಅನ್ನೋದು ಈ ವರ್ಷ ನಿಮಗೆ ಸಿಕ್ಕಿದೆ, ನೆಕ್ಸ್ಟ್ ವರ್ಷ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಪ್ರಿಪ್ರೇಷನ್ ಡಬಲ್. ಕ್ಲಿಯರ್? ಸೊ ಇಷ್ಟು ಹೇಳೋದು. 68 ಡೇಸ್ ಇದೆಯಾ? ಸೊ ನಿಮ್ಮ ಅಕಾರ್ಡಿಂಗ್ ಟು ನೀವು ಏನು ಓದ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ಬಟ್ ಡಬಲ್ ಮಾಡಿ. ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಇರಬೇಕಂದ್ರೆ, ನೀವು ಹೋಗಿ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ಒಂದು ಸೀಟ್ ನಿಮಗೆ ಅಂತ ನೀವು ಫಿಕ್ಸ್ ಆಗಿರ್ಬೇಕು ಮೈಂಡಲ್ಲಿ. ಆ ಥರ ಪ್ರಿಪ್ರೇಷನ್ನ ಮಾಡ್ಕೊಂಡ್ರೆ ನಾವು ಸೆಲೆಕ್ಟ್ ಆಗ್ತೀವಿ, ಇಲ್ಲಾಂದರೆ ಸೆಲೆಕ್ಟ್ ಆಗಲ್ಲ. ಕ್ಲಿಯರ್ ಇದೆಯಾ? ಸೊ ಇಷ್ಟು ನಾನು ನಿಮಗೆ ತರ್ತೀನಿ. ಸೊ NTPC ಗ್ರಾಜುಯೇಟ್ ಲೆವೆಲ್ ಅವ್ರಿಗೆ 40 ಡೇಸ್ದು ತರ್ತೀನಿ. ಆ್ಯಂಡ್ NTPC ಗ್ರಾಜುಯೇಟ್ CBT 2 ಅವ್ರಿಗೆ ನಾನು ಕ್ಲಾಸಸ್ ಸಮೇತ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಗ್ರೂಪ್ ಡಿ ಅವ್ರಿಗೆ ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ಈಗ ಇವ್ರಿಗೆ ಫೋಕಸ್ ಮಾಡಬೇಕು ನಾವು ಕ್ಲಾಸಸ್. ಕ್ಲಿಯರ್? ಸೊ ಇವ್ರಿಗೇನು 30 to 40 hours ಕ್ಲಾಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನೋಡಿ, ಮೈನ್ಸ್ಗೆ ಯಾರೂ ಮಾಡಲ್ಲ, ನಾವು ಮಾಡೋಣ. ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕಾಗಿದೆ. ಕ್ಲಿಯರ್ ಇದೆಯಾ? ಸೊ ಅದೇ ಥರ ಗ್ರೂಪ್ ಡಿಗೆ ಕಂಟಿನ್ಯೂಸ್ ಆಗಿ PYQ ನಡೀತಾನೇ ಇರುತ್ತೆ, ನೀವು ತಲೆನೇ ಕೆಡಿಸ್ಕೋಬೇಡಿ. ಕ್ಲಿಯರ್? ಸೊ ಇಷ್ಟು. ಓಕೆನಾ? ಸೊ ಇನ್ನೆಷ್ಟು ಡೇಸ್ ಇದೆ ಅಕಾರ್ಡಿಂಗ್ ಟು ದಿಸ್ ಇಷ್ಟೇ ಅಂದ್ಕೊಳ್ಳಿ. ಅದೆಷ್ಟಾದರೂ ಜಾಸ್ತಿ ಏನು ಬಂದಿದೆ ಅದು ಬೋನಸ್ ಅಂತ ಅಂದ್ಕೊಳ್ಳಿ, ತಲೆನೇ ಕೆಡಿಸ್ಕೋಬೇಡಿ. ಓಕೆನಾ? ಕೇವಲ 44 ಡೇಸ್ 68 ಡೇಸ್ ಇದೆ, ನಿಮ್ಮ ಕೈಯಲ್ಲಿದೆ. ನಿಮ್ಮ ಜಾಬು ನಿಮ್ಮ ಕೈಯಲ್ಲಿದೆ, ನೀವು ಏನು ಮಾಡ್ತೀರ ಅನ್ನೋದು ನಿಮಗೆ ಬಿಟ್ಟಿರೋದು. ಓದ್ತೀವಿ ಸರ್, ನಾವು ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ತೀವಿ ಅಂದರೆ ಕಮೆಂಟ್ ರೂಪದಲ್ಲಿ ಡಬಲ್ ಅಂತ ಹಾಕಿ. ಏನಂತ ಆಗಬೇಕು? ಡಬಲ್ ಅಂತಾಗಿ. ನನ್ನ ಕೈಯಲ್ಲಿ ನಿಮಗೆ ಏನು ಹೆಲ್ಪ್ ಆಗುತ್ತೋ ಅದನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. NTPC ಗ್ರಾಜುಯೇಟ್ ಸ್ಟೇಜ್ 2ಗೆ ಮಾಡ್ತೀನಿ, RRB ಗ್ರೂಪ್ ಡಿಗೆ ಮಾಡ್ತೀನಿ. ಈಗ NTPC ಅಂಡರ್ ಗ್ರಾಜುಯೇಟ್ ಏನಿದೆ ಅದಕ್ಕೂ ಸಮೇತ ಟಾಪ್ 200 ಕ್ವಶನ್ಸನ್ನು ಕೊಡ್ತೀನಿ. ಓಕೆನಾ? ಸೊ ನೀವು ಕಮೆಂಟ್ ರೂಪದಲ್ಲಿ ಏನಂತ ತಿಳಿಸ್ಬೇಕು, ಡಬಲ್ ಅಂತ ತಿಳಿಸಿ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಹಾಗೂ ಲೈಕ್ ಮಾಡಿ, ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.
ಒಂದು ವೇಳೆ ನಮ್ಮ ಕ್ಲಾಸಸ್ ಯಾವುದೇ ಒಂದು PDF ಬೇಕಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಸಮೇತ ಜಾಯಿನ್. ಮತ್ತೆ ಸಿಗೋಣ.